ಮನೆಗಳಲ್ಲಿ ಮೊಟ್ಟೆ ತಿಂದಲಿರೋಂಥ ಮಕ್ಕಳಿರುವಾಗ ಈ ಥರ ಡಿಫ್ರೆಂಟ್ ರೆಸಿಪೀಸ್ ಮಾಡಿ ಅವ್ರಿಗೆ ಗೊತ್ತಿಲ್ಲದಿರೋ ರೀತಿ ತಿನ್ನಿಸ್ತಾನೆ ಇರಬೇಕಾಗಿರುತ್ತೆ. ಹಾಯ್ ಹಲೋ, ಇದು ಶುಕ್ರವಾರದ ವಿಡಿಯೋ. ಬೆಳಗ್ಗೆ ತಿಂಡಿಗೆ ರಾಗಿ ದೋಸೆ ಮಾಡ್ಕೊಂಡಿದ್ವು. ರಾಗಿ ದೋಸೆ ಇವತ್ತು ಚಿನ್ನಮ್ಮ ಕೇಳ್ಬಿಟ್ಟು ಮಾಡಿಸ್ಕೊಂಡಿದ್ದ. ಸೊ ಅವ್ನು ಕೇಳಿದ್ದಾನಲ್ಲ ಅಂದ್ಬಿಟ್ಟು ಇವತ್ತು ತಿಂಡಿಗೆ ರಾಗಿ ದೋಸೆನೇ ಮಾಡಿದ್ವು. ಅದ್ರ ಜೊತೆಗೆ ಸ್ವಲ್ಪ ಕಾಳು ಚಟ್ನಿ ಕೂಡ ಮಾಡ್ಕೊಂಡಿದ್ವು. ತಿಂಡಿ ಎಲ್ಲ ಮಾಡಿ ಅವನಿಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಕೊಟ್ಟೆ. ಅಷ್ಟರಲ್ಲಿ ಅಪ್ಪ ಕೂಡ ತಿಂಡಿಗೆ ಬಂತು. ಅದ್ರ ಜೊತೆಗೆ ನಮಗೆ ಅಂತ ಸ್ವಲ್ಪ ಪಾಲಕ್ ದಾಲ್ ಕೂಡ ಮಾಡಿದ್ದೆ. ಅಪ್ಪಂಗೆ ಕೂಡ ತಿಂಡಿ ಹಾಕ್ಕೊಟ್ಟು ಅದ್ರ ಜೊತೆಗೆ ನಾವು ಕೂಡ ತಿಂಡಿ ಮುಗಿಸ್ಕೊಂಡ್ವು. ತಿಂಡಿ ಎಲ್ಲ ಮುಗಿಸಿ ಇರೋ ಕೆಲಸ ಎಲ್ಲ ಮುಗಿಸಿ ಖುಷಿನ ಕೂಡ ಮಲಗಿಸಿ ಪೂಜೆ ಕೆಲಸ ಕೂಡ ಮುಗಿಸ್ಕೊಂಡೆ. ಸೊ ಯಾವುದನ್ನ ಮಿಸ್ ಮಾಡಿದ್ರೂ ಈ ವಾರದ ದಿವಸ ಪೂಜೆ ಮಾಡ್ಕೊಳ್ಳೋದಂತೂ ಮಿಸ್ ಮಾಡಬಾರ್ದಲ್ವ. ಹಾಗಾಗಿ ಶುಕ್ರವಾರದ ಪೂಜೆ ಕೂಡ ಮುಗಿಸ್ಕೊಂಡೆ. ನಾನು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇರುವಾಗಲೇ ಯಜಮಾನ್ರು ಊಟಕ್ಕೆ ಬಂದರು. ಅವ್ರಿಗೆ ಕೂಡ ಊಟ ಇಕ್ಕೊಟ್ಟು ನಾನು ಕೂಡ ಜೊತೆನೇ ಊಟ ಮುಗಿಸ್ಕೊಂಡೆ. ಆಮೇಲೆ ಇದು ಸಂಜೆ. ಇವತ್ತು ಚಿನ್ನಮ್ಮಂಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಅವನ್ನ ಕೂಡ ಫ್ರೆಶ್ ಅಪ್ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಕೊಟ್ಟೆ. ಹಾಗೆ ರಾತ್ರಿಗೆ ನಮಗೆ ಅಂತೆಲ್ಲ ಊಟಕ್ಕೆ ಎಗ್ ಬಾಯ್ಲ್ ಮಾಡ್ಕೊತಿದ್ವು. ನನ್ನ ದೊಡ್ಡ ಮಗ ಏನು ಮಾಡಿದ್ರೂ ಎಗ್ ತಿನ್ನಲ್ಲ. ಅವನಿಗೆ ಗೊತ್ತಿಲ್ಲದ ರೀತಿ ಈ ಥರ ಡಿಫ್ರೆಂಟ್ ಎಗ್ ರೆಸಿಪೀಸ್ ಮಾಡಿ ಕೊಡ್ತಾ ಇರ್ತೀನಿ. ಇವತ್ತು ಎಗ್ ರೋಸ್ಟ್ ಮಾಡಿಕೊಟ್ಟಿದ್ದೆ. ಸೊ ಗೊತ್ತಿಲ್ಲದರಾಗಿ ಆರಾಮಾಗಿ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅವ್ರು ತಿನ್ನಲ್ಲ ಅಂತ ನಾವು ಬಿಡೋಕ್ಕಾಗೋದಿಲ್ವಲ್ಲ. ಈ ಥರ ಅವ್ರಿಗೆ ಗೊತ್ತಾಗದಿರೋ ರೀತಿ ತಿನ್ನಿಸ್ಬೇಕು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿರೋ ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಂಡು ಮರಿಬೇಡಿ. ನನ್ನ ಫುಲ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.